ಗೈಸ್ ನಾವ್ ಇವಾಗ ಬಂದಿರೋದು ಲಕ್ಷ್ಮೀ ನಟರಾಜ್ ಹೋಟೆಲ್ ಅಂತ. ಇದು ಆಲ್ಮೋಸ್ಟ್ 50 ಇಯರ್ಸ್ ಇಂದ ನಡ್ಕೊಂಡು ಬಂದಿದೆ. ಹಾಗೂ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ, ತುಂಬಾ ಡಿಮ್ಯಾಂಡ್ ಇದೆ ಇಲ್ಲಿ. ಆಲ್ಸೋ ಇಲ್ಲಿ ಟೆಕ್ನಾಲಜಿನ ಸಹ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಹೆಂಗೆ ಅಂತ ನಾವು ಇಲ್ಲಿ ತೋರಿಸ್ತೀವಿ. ಮತ್ತೆ ಇಲ್ಲಿ ಹೆಂಗೆ ಅಂತ ಅಂದ್ರೆ ಚಿಕ್ಕ ಹೋಟೆಲ್ ಇಂದ ಸ್ಟಾರ್ಟ್ ಮಾಡಿ ಇಷ್ಟು ದೊಡ್ಡ ಹೋಟೆಲ್, ಇಷ್ಟು ಒಂದು ಡಿಮ್ಯಾಂಡ್ ಕೊಡ್ತಿರುವಂತಹ ಲಕ್ಷ್ಮೀ ನಟರಾಜ್ ಹೋಟೆಲ್ ಅವರ ಹಿಸ್ಟ್ರಿ ಕೇಳೋಣ, ಹಾಗೂ ಟೇಸ್ಟ್ ಹೆಂಗಿದೆ ಅಂತ ಇಲ್ಲಿ ಕಸ್ಟಮರ್ ರಿವ್ಯೂಸ್ ಕೇಳೋಣ. ಇವಾಗ ಹೋಟೆಲ್ ಒಂದು ಟೂರ್ ಮಾಡೋಣ. ಲೆಟ್ಸ್ ಗೋ. ನೋಡಿ ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಸೆಲ್ಫ್ ಆರ್ಡರ್ ಮಿಷಿನ್ ಹಾಕಿದ್ದಾರೆ. ನೀವು ಇದನ್ನ ಯೂಶಲಿ ನಾವೆಲ್ಲಿ ನೋಡ್ತೀವಿ ಅಂತ ಅಂದ್ರೆ ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ. ಸೊ ಇದು ಒಂದು ನಗರಪೇಟಲ್ಲಿ ಹಿಡನ್ ಜಮ್ ಅಂತಾನೆ ಸಹ ಹೇಳ್ಬೋದು. ತುಂಬಾ ಒಳಗಡೆ ಇದ್ರೂ ಸಹ ಜನ ಕೇಳ್ಕೊಂಡು ಬರ್ತಿದ್ದಾರೆ. ನಾವು ಸುಮ್ಮನೆ ಹೇಳಲ್ಲ, ಕ್ರೌಡ್ ಇದೆ, ಡಿಮ್ಯಾಂಡ್ ಇದೆ ಅಂತ. ನೀವೇ ನೋಡ್ತಿದ್ದೀರಾ ಎಷ್ಟು ಜನ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬರೀ ನಾವು ಟಿಫನ್ ತರದ್ದು ನೋಡಿದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಮೀಲ್ಸ್ ಮಾಡ್ತಾರೆ, ಸೌತ್ ಇಂಡಿಯನ್ ಮೀಲ್ಸ್. ಅದಕ್ಕೂ ಸಹ ತುಂಬಾ ಡಿಮ್ಯಾಂಡ್ ಇದೆ. ನೀವು ನೋಡ್ಬೋದು ವಾಕಿ ಟಾಕಿ ಯೂಸ್ ಮಾಡ್ಕೊಂಡು ಆರ್ಡರ್ಸ್ ನ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. تكنولوجيا اشهدنها تكنولوجيا ಇಲ್ಲ. ಸೊ ನಾವು ಫಸ್ಟ್ ಫ್ಲೋರ್ ಬಂದ್ರೆ ಮೀಲ್ಸ್ ನೋಡ್ಬೋದು, ಸೌತ್ ಇಂಡಿಯನ್ ಮೀಲ್ಸ್. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ಲಿ ಸೌತ್ ಇಂಡಿಯನ್ ಟಿಫನ್ ಕೊಟ್ರೆ, ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ನ ಇದು ಮಾಡ್ತಿದ್ದಾರೆ. ನೋಡಿ ಕೆಳಗೆ ಸೌತ್ ಇಂಡಿಯನ್ ಟಿಫನ್ ಅಷ್ಟೇ ಅಲ್ಲ, ಇಲ್ಲಿ ಮೀಲ್ಸ್ಗೆ ಸಹ ತುಂಬಾ ಕ್ರೌಡ್ ಇದೆ. ಅದು ಬಾಳೆ ಎಲೆ ಊಟ ಎಷ್ಟು ಚೆನ್ನಾಗಿ ವೆಟ್ ವೈಪ್ಸ್ ಎಲ್ಲ ಇಟ್ಟು, ಆಲ್ಸೋ ಇಲ್ಲಿ ಸಕ್ಕರೆ ಇಟ್ಟಿರ್ತಾರೆ, ಆಮೇಲೆ ಮೆಂತ್ಯದಿಟ್ಟು. ನೋಡಿ ಎಷ್ಟು ವೆರೈಟೀಸ್ ಇದೆ. ಆಲ್ಸೋ ಸರ್ವ್ ಮಾಡಕ್ಕೆ ಇಲ್ಲಿ ಬರೀ ಬೆಳ್ಳಿ ಯುಟೆನ್ಸಿಲ್ಸ್ ನ ಯೂಸ್ ಮಾಡಿರೋದು. ನೋಡಿ ಎಲ್ಲ ಬೆಳ್ಳಿದು, ಯಾವ್ದು ಸ್ಟೀಲ್ ನ ನಾವು ನೋಡ್ತಿಲ್ಲ. ನೋಡಿ ಇದೆಲ್ಲ ಸರ್ವ್ ಮಾಡೋದೆಲ್ಲ ಬೆಳ್ಳಿನಲ್ಲಿ. ಇವಾಗ ನಾವು ಒಂದು ಕಸ್ಟಮರ್ ರಿವ್ಯೂ ಸಹ ಕೇಳೋಣ. ನಾಟ್ ಓನ್ಲಿ ಕಸ್ಟಮರ್, ಅ ಗುಡ್ ಫ್ರೆಂಡ್ ಆಫ್ ದಿಸ್ ಹೋಟೆಲ್ ಓನರ್. ಸೊ ಕೇಳೋಣ. ನಮ್ಮ ಹೆಸರು ಅನಂತ್ ಅಂತ, ಈಶ್ವರ್ ಪಾಲಿಮರ್, ನಟರಾಜ್ ಕ್ಲೋಸ್ ಫ್ರೆಂಡ್. ಎದುರುಗಡೆನೆ ಅಂಗಡಿ ನಮ್ಮದು, ಪಾಲಿಥಿನ್ ಬ್ಯಾಗ್ಸ್ ಇರೋದು. ಹೋಟ್ಲ್ ತುಂಬ ಚೆನ್ನಾಗಿದೆ. ಇದು 43 ವರ್ಷ ಆಯಿತು. ಮೊದಲು ಗಲ್ಲಿನಲ್ಲಿತ್ತು, ಇನ್ನೊಂದು ಸ್ವಲ್ಪ ಒಳಗಡೆ ಇತ್ತು, ಅದು ಬಾಡಿಗೆಗಿದ್ರು. ಅದನ್ನು ತಗೊಂಡು ಅಲ್ಲಿಂದ ತಿರುಗಿ ಇಲ್ಲಿಗೆ ಓನಾಗಿ ಪ್ರಾಪರ್ಟಿ ತಗೊಂಡು ಶಿಫ್ಟ್ ಮಾಡಿದ್ರು. ಇವ್ರ ಪುಡಿ ದೋಸೆ ತುಂಬ ಚೆನ್ನಾಗಿರುತ್ತೆ, ಇಡ್ಲಿ, ಆಮೇಲೆ ಖಾರ ಬಾತು, ಪರೋಟ, ಆನಿಯನ್ ಉತ್ತಪ್ಪ, ಆನಿಯನ್ ಪುಡಿ ದೋಸೆ ಎಲ್ಲ, ಪಲಾವು ಎಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಅನುಕೂಲವಾಗಿದೆ. ಹೆಣ್ಮಕ್ಳೆಲ್ಲ ಬಂದರೆ ಇಲ್ಲಿ ಚೆನ್ನಾಗಿ ಕೂತ್ಕೊಂಡು ಆರಾಮಾಗಿ ಬಾಳೆ ಎಲೆ ಊಟ ಮಾಡೋದಕ್ಕೆ ತುಂಬ ಅನುಕೂಲವಾಗಿದೆ. This is the man behind this empire. So ಇವರೇ ಈ ಒಂದು ಎಂಪೈರ್ ನ ಕಟ್ಟಿರೋದು. ಸೊ ಲಕ್ಷ್ಮೀ ನಟರಾಜ್ ಹೋಟೆಲ್ ಏನ್ ನೀವು ನೋಡ್ತೀರಾ, ಸೊ he is the backbone ಅಂತ ಅಲ್ಲ, he is the man who built this empire. So he is come from the ground level. So very ground level he's come, and he's a very hard struggler, very hard worker. From the age of 4 years he's working, and he's from very small age he started working, and he's constructed his own empire. So this is his own hotel, and he's the owner, and he's the everything. He's a single army, and he's a good person, very calm. He's my father. I'm proud to tell he's my father, and it's good. You can taste, and please welcome everyone. Visit the hotel. He was working under the Pandu. So Pandu is the guru for him.
Pandu Hotel ante. That's why he has kept the, earlierly he was calling this hotel as a Pandu Hotel. After that he has established separately and named as Lakshmi Natraj. And constructed, he has brought the site and then constructed a 4th floor building with a lodging and the meals as well as tiffin section is also separate is there, and coffees, everything is there. They work 24/7 into 365 days. Yes. No holidays. No holidays. That's a great. No holiday. Yeah, no holidays. All the 365 days they are doing working, and no holidays for any weekly holiday or like that. All he works very hard. That's why he has come up like this. ವೆರಿ ವೆರಿ Thank ಕೈಂಡ್ you. ಪರ್ಸನ್. ಕಷ್ಟಪಟ್ಟು ಬಂದಿದ್ದಾರೆ ಇವತ್ತು. ಈ Struggled a lot. ಸ್ಟ್ರಗಲ್ಡ್ ಅ ಲಾಟ್ ಇನ್ ಇಸ್ ಲೈಫ್. ಇವತ್ತು ನಿಂತಿದ್ದಾರೆ ಅಂದ್ರೆ ಈಸ್ ಹ್ಯಾಂಡ್ಲಿಂಗ್ ಲಾಟ್ ಮೆನಿ ಫ್ಯಾಮಿಲೀಸ್, ನಾಟ್ ಓನ್ಲಿ ವರ್ಕರ್ಸ್, ಲಾಟ್ ಮೆನಿ ಫ್ಯಾಮಿಲೀಸ್ ಈಸ್ ಹ್ಯಾಂಡ್ಲಿಂಗ್. ಯಾ, ಎ ವೆರಿ ಕೈಂಡ್ ಪರ್ಸನ್. ದಟ್ಸ್ ವಾಟ್ ಐ ಕ್ಯಾನ್ ಟೆಲ್. ಇದು ನಾಗರಪೇಟೆನಲ್ಲಿ ಲಕ್ಷ್ಮೀ ನಟರಾಜ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಲ್ಲ, ಇದೆಲ್ಲ ಕೊಟ್ಟಿರೋ ಅಕ್ಕಪಕ್ಕದವರೇ ನಮಗೆ ಬಿಸ್ನೆಸ್ಗಾಗಿರಲಿ, ಅಕ್ಕಪಕ್ಕದಲ್ಲಿ ಯಾರು ಕಸ್ಟಮರ್ ಹೆಂಗಿರ್ತಾರೆ ಆ ಕಸ್ಟಮರ್ಗೆ ತಕ್ಕನಾಗೆ ಕಳಿಸಿ ಅವ್ರಿಗೆ ಇಲ್ಲಿ ಊಟ ಮಾಡಿಕೊಂಡು ಟಿಫನ್ ಮಾಡ್ತಾರೆ, ಊಟನೂ ಮಾಡ್ತಾರೆ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತಲೂ ಕೇಳ್ತಾರೆ. ಎಲ್ಲರೂ ಗುಡ್ ಅಂತಲೇ ಹೇಳ್ತಾರೆ. ನಮ್ಮ ಹೋಟ್ಲಲ್ಲಿ ತುಂಬ ಫೇಮಸ್ ಇರೋದು ಬಾಳೆ ಎಲೆ ಊಟ ಇದೆ. ಸೌತ್ ಇಂಡಿಯನ್ಸ್ ಅಂದರೆ ತುಂಬ ನಮ್ಮಲ್ಲಿ ತುಂಬ ನೀಟು ಇದೆ, ಕ್ಲೀನು ಇದೆ. ಎಲ್ಲ ಬೆಳ್ಳಿಯಲ್ಲೇ ಬಡಿಸ್ತಾರೆ. ಮತ್ತು ನಮ್ಮಲ್ಲಿ ಆ ಪುಡಿ ಆನಿಯನು, ಪುಡಿ ಬಾತ್ ಮಸಾಲೆ, ಪುಡಿ ಬಾತು, ಮಸಾಲೆ ದೋಸೆ, ಪುಡಿ ಮಸಾಲೆ, ಪುಡಿ ಪ್ಲೈನ್, ಪುಡಿ ರೈಸ್, ಈ ಥರ ಎಲ್ಲ ವೆರೈಟೀಸ್ ಎಲ್ಲ ತುಂಬ ಇದೆ. ಇದು ಎಲ್ಲದರಲ್ಲೂ ಓನ್ಲಿ ಗೀನೇ ಯೂಸ್ ಮಾಡೋದು. ಬೆಂಗಳೂರು ಮರಿಗೌಡ ರಸ್ತೆ ತುಪ್ಪನೇ ಯೂಸ್ ಮಾಡೋದಿಲ್ಲಿ. ಓಕೆ, Quality items they will be using. All quality items. Major oil is using refined. Major oil. It is inexpensive. Yeah, ghee. Yeah, Nandini ghee. Yeah. Thank you. ಸೊ ಇವಾಗ ನಾವು ಕಸ್ಟಮರ್ ರಿವ್ಯೂಸ್ ನ ತಗೊಳ್ಳೋಣ. ಹೆಂಗಿದೆ ಟೇಸ್ಟ್ ಎಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ರಿವ್ಯೂಸ್ ಕೇಳೋಣ, ಯಾರು ಹೆಂಗಿದೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ. ಟೇಸ್ಟ್ ಎಲ್ಲ ಹೆಂಗಿದೆ? ಟೇಸ್ಟ್ ನೋ ಡೌಟ್ ಮೇಡಮ್. ನಾನು 25 ವರ್ಷದಿಂದ ತಿಂತಾ ಇದ್ದೀನಿ. ಟೇಸ್ಟ್ ಕ್ವಾಲಿಟಿ ನೋ ಡೌಟ್. ರೇಟ್ಸ್ ಅಫ್ಕೋರ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ನೀಟ್ನೆಸ್ ಎಲ್ಲ ಇರುತ್ತಲ್ಲ, ಅದು ಕ್ವಾಲಿಟಿ ಟೇಸ್ಟು ಎಲ್ಲ ವೆರಿ ಗುಡ್. Taste is very good. Yeah, dosa, masala dosa especially, and the bath dosa is very good, and you can try it